ಹಲೋ ನಮಸ್ಕಾರ, ನಾನು ಅರುಣ್ ಬಡಿಗೇರ್. ಎರಡು ಉಪಚುನಾವಣೆಯ ಕದನದ ಫಲಿತಾಂಶ ನಾಳೆ ಹೊರಬೀಳ್ತಾ ಇದೆ. ದೊಡ್ಡ ಪರಿಣಾಮ ಬೀಳದೇ ಇದ್ರೂ ಆಯಾ ಪಕ್ಷಗಳಲ್ಲಿ ನಾಯಕರ ಮೇಲೆ ಇದು ಪರಿಣಾಮ ಬೀರ್ತಾ ಇರೋದ್ರಿಂದ ಅತ್ಯಂತ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಹೇಗೆ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡುತ್ತೆ, ಅದನ್ನು ನಾವು ಹೇಳ್ತೀವಿ. ಸೊ ಎರಡು ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ ಅಲ್ಲೂ ಕೂಡ ಅಷ್ಟೇ ಪರಿಣಾಮ ಬೀರುತ್ತೆ ನಾಯಕರ ವಿಚಾರದಲ್ಲಿ, ಬಿಜೆಪಿಯಲ್ಲೂ ಕೂಡ ಅಷ್ಟೇ ನಾಯಕರ ವಿಚಾರದಲ್ಲಿ ದೊಡ್ಡ ಪರಿಣಾಮ ಬೀರುತ್ತೆ. ಸರ್ಕಾರ ಏನಾದರೂ ಬೀಳುತ್ತಾ? ಸರ್ಕಾರಕ್ಕೆ ಏನೂ ಆಗಲ್ಲ. ಆದರೆ ಸರ್ಕಾರದ ಒಳಗಡೆಗಿರುವಂಥದ್ರಲ್ಲಿ ವ್ಯತ್ಯಾಸ ಆಗುತ್ತೆ. ಸೇಮ್ ವಿರೋಧ ಪಕ್ಷದಲ್ಲೂ ಕೂಡ ಏನೇನು ಆಗ್ತಾ ಇದೆ, ಯಾವ ರೀತಿ ಆಗುತ್ತೆ, ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಸೊ 15 ಗಂಟೆ ಮಾತ್ರ ಬಾಕಿ ಇದೆ ಫಲಿತಾಂಶ ಬರೋದಕ್ಕೆ. ಸೊ ಎಲ್ಲ ಮಾಹಿತಿ ನಿಮ್ಮ ಮುಂದೆ ಇಡ್ತೀವಿ. ಆರ್ ನಗರ ಮತ್ತು ಶಿರಾ ಫಲಿತಾಂಶಕ್ಕೆ ಇನ್ನು 15 ಗಂಟೆ ಮಾತ್ರ ಬಾಕಿ ಇರೋದು. ಸೊ ಒಂದೊಂದೇ ಮಾಹಿತಿಯನ್ನು ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀವಿ. ರಾಜ್ಯ ರಾಜಕೀಯದಲ್ಲಿ ಕದನ ಕುತೂಹಲ ಈಗ ಕೆರಳಿಸ್ತಾ ಇದೆ. ಸೊ ನಾಳೆ ಬರ್ತಾ ಇರುವಂತಹ ಫಲಿತಾಂಶ ಇನ್ನು 15 ಗಂಟೆ ಮಾತ್ರ ಬಾಕಿ. ಬೆಳಗ್ಗೆ ಫಲಿತಾಂಶ ಆಚೆ ಬರೋಕೆ ಗೊತ್ತಾಗುತ್ತೆ. ರಾಜ್ಯ ರಾಜಕೀಯದಲ್ಲಿ ಕದನ ಕುತೂಹಲವನ್ನ ಕೆರಳಿಸ್ತಾ ಇದೆ. ಸರ್ಕಾರದ ಮೇಲೆ ದೊಡ್ಡ ಪ್ರಭಾವವನ್ನ ಇದು ಬೀರಲ್ಲ, ಆದರೆ ಪಕ್ಷದ ಒಳಗೆರೆ ಇರುವಂತಹ ನಾಯಕರ ವಿಚಾರದಲ್ಲಿ, ನಾಯಕತ್ವದ ವಿಚಾರದಲ್ಲಿ ಪ್ರಶ್ನೆಗಳು ಏಳಕ್ಕೆ ಶುರುವಾಗುತ್ತೆ. ಅದು ಬಿಜೆಪಿಯಲ್ಲೂ ಅಷ್ಟೇ, ಕಾಂಗ್ರೆಸ್ನಲ್ಲೂ ಅಷ್ಟೇ. ಹೇಗೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕಾಂಗ್ರೆಸ್ನಲ್ಲಿ ಆಂತರಿಕ ಕಿತ್ತಾಟಕ್ಕೆ ಈ ಫಲಿತಾಂಶ ನಾಂದಿ ಹಾಡಿದರೂ ಹಾಡಬಹುದು. ಒಬ್ಬರು ಒಂದೊಂದು ಕ್ಷೇತ್ರದಲ್ಲಿ ತಮ್ಮ ಸಾಮರ್ಥ್ಯವನ್ನ ತೋರಿಸೋಕೆ ಪ್ರಯತ್ನವನ್ನ ಪಟ್ಟರು. ಒಬ್ಬರು ಆರ್ ನಗರದಲ್ಲಿ ತಮ್ಮ ಸಾಮರ್ಥ್ಯವನ್ನ ತೋರಿಸುವಂತ ಪ್ರಯತ್ನ ಮಾಡಿದ್ರು, ಇನ್ನೊಬ್ಬರು ಶಿರಾ ಕ್ಷೇತ್ರದಲ್ಲಿ ತಮ್ಮ ಸಾಮರ್ಥ್ಯವನ್ನ ತೋರಿಸುವಂತ ಪ್ರಯತ್ನ ಮಾಡಿದ್ರು. ಆದರೆ ಒಗ್ಗಟ್ಟಿನ ಬಲವನ್ನ ತೋರಿಸುವುದರಲ್ಲಿ ಎಡವಿದ್ರು. ಇದರ ಪರಿಣಾಮ ನಾಳೆ ಗೊತ್ತಾಗತ್ತೆ ಏನಾಗತ್ತೆ ಅಂತ ಹೇಳಿ. ಒಬ್ಬರು ಸೋತು ಒಬ್ಬರು ಗೆದ್ರೆ ಇನ್ನೂ ಹಗ್ಗ ಜಗ್ಗಾಟಗಳು ನಡೆಯುತ್ತೆ. ಎರಡೂ ಕಡೆ ಸೋತ್ರೆ ಆಗ ಇನ್ನೊಂದು ರೀತಿಯಾದಂಥ ಹಗ್ಗ ಜಗ್ಗಾಟ ಕಾಂಗ್ರೆಸ್ನಲ್ಲಿ ಶುರುವಾಗುತ್ತೆ. ಬಿಜೆಪಿಯಲ್ಲಿ ಏನಾಗುತ್ತೆ ಅನ್ನೋ ವಿಚಾರವನ್ನ ಕೂಡ ನಿಮಗೆ ಇಡ್ತೀವಿ. ಸರ್ಕಾರದ ಮೇಲೆ ಪ್ರಭಾವ ಬೀರುತ್ತಾ ಈ ಎರಡು ಚುನಾವಣೆಯ ಫಲಿತಾಂಶ? ಇಲ್ಲ. ಆದರೆ ಒಳಗಡೆಗೆ ಇರುವಂತ ನಾಯಕತ್ವದ ವಿಚಾರದಲ್ಲಿ ಚರ್ಚೆಗಳು, ಕುಸುಕುಸು, ಪಿಸು ಎಲ್ಲ ನಡೆಯಕ್ಕೆ ಶುರುವಾಗಿತ್ತಲ್ಲ, ಅದಕ್ಕೆ ಒಂದು ಪೂರ್ಣ ವಿರಾಮ ಬೀರುವಂಥ ಸಾಧ್ಯತೆ ಇದೆ. ಗೆದ್ದರೆ, ಒಂದು ವೇಳೆ ಸೋತರೆ ಅದಕ್ಕೆ ಮತ್ತೊಂದಿಷ್ಟು ಚಿಗುರುಗಳು ಒಡೆದುಕೊಳ್ಳುತ್ತೆ. ಸೊ ಇನ್ನು ಆರ್ ನಗರದ ಮೊದಲನೇ ವಿಚಾರಕ್ಕೆ ಹೋಗ್ಬಿಡೋಣ. ಆರ್ ನಗರದ ಏನಿದೆ ಅಂತ ಹೇಳಿ. ಸೊ ಪಬ್ಲಿಕ್ ಸರ್ವೆಯಲ್ಲಿ ಎರಡು ಉಪಚುನಾವಣೆಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದೆ. ಸೊ ಆರ್ ನಗರದಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸುವ ಮುನ್ನಡೆಯನ್ನ ಬಾರಿತಾ ಇದೆ. ಪಬ್ಲಿಕ್ ಸರ್ವೆಯಲ್ಲಿ ಎರಡು ಉಪಚುನಾವಣೆಗಳ ಮುನ್ನಡೆಗಳು ಸಾಧಿಸಿಕೊಳ್ತಾ ಇದೆ ಬಿಜೆಪಿ. ಶಿರಾದಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದೆ. ಆರ್ ನಗರದಲ್ಲೂ ಕೂಡ ಮುನಿರತ್ನ ಗೆಲುವನ್ನ ಪಡೆಯುವಂತಹ ಸಾಧ್ಯತೆನೇ ಕಂಡು ಬರ್ತಾ ಇದೆ. ಸೊ ಇದು ಪಬ್ಲಿಕ್ನ ಸರ್ವೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಶಿರಾದಲ್ಲಿ ರಾಜೇಶ್ ಗೌಡಗೆ ಗೆಲುವು ಸಿಗುವಂತಹ ಸಾಧ್ಯತೆ ಇದೆ. ಇದು ಕೂಡ ಪಬ್ಲಿಕ್ ಸರ್ವೆಯಲ್ಲಿ ಸಿಕ್ಕಿರೋದು. ಅಂದ್ರೆ ಎಕ್ಸಿಟ್ ಪೋಲ್ಗಳಲ್ಲಿ ನಮಗೆ ಸಿಕ್ಕಿರುವಂತಹ ಅಂಶಗಳು, ಲೆಕ್ಕಾಚಾರಗಳು ಏನೇನಿದೆ ಅಂತ ಹೇಳಿ. ಸೊ ಇನ್ನು ಆರ್ ನಗರದಲ್ಲಿ ಪಬ್ಲಿಕ್ ಲೆಕ್ಕವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎಷ್ಟೆಷ್ಟು ವೋಟಿಂಗ್ ಪರ್ಸೆಂಟೇಜ್ ಅನ್ನ ತಗೊಳ್ತಾರೆ ಅನ್ನೋ ಲೆಕ್ಕಾಚಾರಗಳನ್ನ. ಪಬ್ಲಿಕ್ ಲೆಕ್ಕದ ಪ್ರಕಾರ ರಾಜರಾಜೇಶ್ವರಿ ಕೃಪೆ ಯಾರಿಗೆ ಅಂತಂದಾಗ ಬಿಜೆಪಿಗೆ 48% ವೋಟಿಂಗ್ ಆಗಿರುವಂತಹ ವೋಟಿಂಗ್ ಪರ್ಸೆಂಟೇಜ್ ಇದೆ. ಅದರಲ್ಲಿ 48% ಬಿಜೆಪಿ ಕಡೆಗೆ ವಾಲ್ತಾರೆ, ಇನ್ನು 40% ಕಾಂಗ್ರೆಸ್ ಕಡೆಗೆ ವಾಲ್ತಾರೆ. ಜೆಡಿಎಸ್ಗೆ 11%, ಇತರೆ 1% ಅಂತ ಇದೆ.
ಸೊ ಇದು ಪಬ್ಲಿಕ್ ಲೆಕ್ಕ. ಅಲ್ಲಿ ಆಗಿರುವಂತಹ ಮತದಾನ 45%. ಆ 45% ಅಲ್ಲೇನೆ 48% ವೋಟಿಂಗ್ ಅನ್ನ ಬಿಜೆಪಿ ಪಡ್ಕೊಂಡಿದ್ರೆ ಕಾಂಗ್ರೆಸ್ 40 ತಗೊಳುತ್ತೆ, ಜೆಡಿಎಸ್ 11% ತಗೊಳುತ್ತೆ, ಇತರೆ 1%ಗೆ ಹೋಗ್ತಾರೆ. ಸೊ ಮಾರ್ಜಿನ್, ದೊಡ್ಡ ಮಾರ್ಜಿನ್ ಆಗುತ್ತಾ ಆಗಲ್ವಾ ಅನ್ನೋದನ್ನ ಪ್ರಚಾರದ ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳು ಹೇಳ್ತಾ ಬಂದಿದ್ರು. ಇಲ್ಲಿ ದೊಡ್ಡ ಮಾರ್ಜಿನ್ ಆಗಬೇಕು, ಕಡಿಮೆ ಮಾರ್ಜಿನ್ ಆಗಬಾರ್ದು ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಬಂದಿದ್ರು. ಹಾಗಾಗಿ ನಾಳೆಯ ಫಲಿತಾಂಶವನ್ನ ಹೇಗೆ ನೋಡ್ತಾರೆ ಬಿಜೆಪಿಯವರು? ಮಾರ್ಜಿನ್ ದೊಡ್ಡದಾಗಿರೋದನ್ನ ನೋಡ್ತಾರ, ಗೆಲುವು ಸಾಧಿಸ್ತಾರೆ ಅನ್ನೋದು ಪಬ್ಲಿಕ್ ಲೆಕ್ಕದಲ್ಲಿ ಸಿಗ್ತಾ ಇದೆ. ಮಾರ್ಜಿನ್ ಏನಾಗುತ್ತೆ ಅನ್ನೋದನ್ನ ಕಾಯ್ಕೊಂಡು ಕೂತಿದ್ದಾರೆ. ಇನ್ನೊಂದು ಕಡೆಗೆ ಹಲವು ರೀತಿಯಾದಂಥ ಕಾರಣಗಳು ಕೂಡ ಈ ಕ್ಷೇತ್ರಕ್ಕೆ ಬರುತ್ತೆ. ಅದೇನು ಅನ್ನೋದನ್ನ ಆಮೇಲೆ ಬರ್ತೀವಿ. ಯಾಕೆ, ಏನ್ ವಿಚಾರ, ಏನ್ ಲೆಕ್ಕಾಚಾರಗಳು, ಇವೆಲ್ಲವೂ ಕೂಡ ನಡೆಯುತ್ತೆ. ಇನ್ನು ಶಿರಾ ಕ್ಷೇತ್ರಕ್ಕೆ ಹೋಗೋದಾದ್ರೆ ಈಗಾಗಲೇ ಪಬ್ಲಿಕ್ ಲೆಕ್ಕದಲ್ಲಿ ನಿಮಗೆ ಹೇಳ್ತಾ ಇದೀವಿ, RR ನಗರದಂತೂ ಬಿಜೆಪಿ ಮುನ್ನಡೆ ಇದೆ. ಶಿರಾ ಕ್ಷೇತ್ರಕ್ಕೆ ಬರೋದಾದ್ರೆ ಬಿಜೆಪಿ ಇಲ್ಲಿ ಮುನ್ನಡೆ ಸಾಧಿಸಿಕೊಳ್ತಾ ಇದೆ. 38%, ಕಾಂಗ್ರೆಸ್ 34%, ಜೆಡಿಎಸ್ 27%, ಇತರೆ 1%. ಸೊ RR ನಗರದ ರೀತಿಯಲ್ಲಿ ಸ್ವಲ್ಪ ದೊಡ್ಡ ಮಾರ್ಜಿನ್ ಕಾಣಿಸಿಕೊಳ್ತಾ ಇಲ್ಲ. ನೆಕ್ ಟು ನೆಕ್ ಫೈಟ್ ಕಾಣಿಸಿಕೊಳ್ತಾ ಇದೆ, ತ್ರಿಕೋನ ಸ್ಪರ್ಧೆ ಕಾಣಿಸಿಕೊಳ್ತಾ ಇದೆ. RR ನಗರದಲ್ಲಿ ನೀವು ಬಂದಾಗ ಜೆಡಿಎಸ್ 11% ಇದೆ, 48-40% ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಕಾಣಿಸ್ಕೊಳ್ತಾ ಇತ್ತು. ಆದ್ರೆ ಇಲ್ಲಿ ಗಮನಿಸಿಕೊಳ್ಳಿ, ಶಿರಾ ಕ್ಷೇತ್ರದಲ್ಲಿ 38, 34, 27 ತುಂಬಾ ದೊಡ್ಡ ಮಾರ್ಜಿನ್ ಇಲ್ಲ. 4%, 3% ಅಷ್ಟೇ ವ್ಯತ್ಯಾಸಗಳು ಕಾಣಿಸಿಕೊಳ್ತಾ ಇದೆ. ಸೊ ಹಾಗಾಗಿ ತೀವ್ರವಾಗಿರುವಂತಹ ಪೈಪೋಟಿ ಕಾಣಿಸಿಕೊಂಡಿದೆ. ಶಿರಾದಲ್ಲಿ ಸ್ವಲ್ಪ ಮುನ್ನಡೆಯನ್ನ ಬಿಜೆಪಿ ಸಾಧಿಸಿಕೊಳ್ತಾ ಇದೆ ಅನ್ನೋದು ಪಬ್ಲಿಕ್ನ ಎಕ್ಸಿಟ್ ಪೋಲ್ಗಳಲ್ಲಿ ನಮಗೆ ಸಿಗ್ತಾ ಇರುವಂತಹ ಮಾಹಿತಿಗಳು. ಸೊ ಹಾಗಾಗಿ RR ನಗರ ಮತ್ತು ಶಿರಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವನ್ನ ಕಾಣುತ್ತೆ ಅಂತ ಹೇಳಿ. ಸೊ ಇನ್ನು ಅದೇ ರೀತಿಯಾಗಿ ಯಾಕೆ ಈ ರೀತಿಯಾಗಿ ಮುನ್ನಡೆ ಕಾಣಿಸಿಕೊಳ್ಳುತ್ತೆ? ಸೊ ಇದು RR ನಗರ ಮತ್ತು ಶಿರಾದ್ ಹೇಳ್ತಾ ಇದೀವಿ. ಅದರ ಜೊತೆಗೇನೆ ಕಾರಣಗಳನ್ನ ಕೂಡ ನಿಮ್ಗೆ ಹೇಳ್ತೀವಿ. RR ನಗರದಲ್ಲಿ ಮುನಿರತ್ನ ಅವರಿಗೆ ಮುನ್ನಡೆ ಸಾಧಿಸೋಕೆ ಕಾರಣ ಏನು? ಕಾರಣಗಳು ಬೇಕಲ್ವಾ? ಸುಮ್ಮನೆ ವೋಟ್ ಹಾಕಲ್ಲ ಜನ. ವೋಟ್ ಹಾಕಬೇಕಾದ್ರೆ ಹಲವು ರೀತಿಯಾದಂಥ ಯೋಚನೆಗಳನ್ನ ಮಾಡಿರ್ತಾರೆ. ನಾವು ಎಕ್ಸಿಟ್ ಪೋಲ್ ಅನ್ನ ನಡೆಸಿದಂಥ ಸಂದರ್ಭದಲ್ಲಿ ಜನ ಕೊಟ್ಟಂತ ಉತ್ತರಗಳ ಆಧಾರದ ಮೇಲೆ ಆ ಉತ್ತರಗಳಲ್ಲಿರುವಂಥ ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಜನ ಯಾಕೆ ಮತವನ್ನ ಹಾಕಿದ್ದಾರೆ ಮುನಿರತ್ನ ಅವರಿಗೆ ಅನ್ನೋದನ್ನ. ಸೊ ನೋಡೋಣ ಕಾರಣಗಳನ್ನ ಒಂದೊಂದೇ ಆಗಿ. ಕಾರಣಗಳು ಹೀಗಿದೆ. RR ನಗರದಲ್ಲಿ 2 ಅವಧಿಯಲ್ಲಿ ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳು. 2013ರಲ್ಲೂ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಮುನಿರತ್ನ ಅವರು ಗೆಲುವನ್ನು ಸಾಧಿಸಿರ್ತಾರೆ. ಅದಾದ ನಂತರ 2018ರಲ್ಲೂ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಮುನಿರತ್ನ ಗೆಲುವನ್ನು ಸಾಧಿಸ್ತಾರೆ. ಸೊ ಈ 2 ವರ್ಷಗಳಲ್ಲಿ ನಡೆಸಿರುವಂತಹ 2 ಬಾರಿ ಚುನಾವಣೆಯಲ್ಲಿ ಗೆದ್ದ ನಂತರ ಆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಏನ್ ಮಾಡಿದ್ದಾರೆ, ಆ ಅಭಿವೃದ್ಧಿ ಕೆಲಸಗಳ ಮೇಲೆ ಅವ್ರಿಗೊಂದಿಷ್ಟು ಲಾಭ ಆಗುತ್ತೆ ಅಂತ ಮುನಿರತ್ನ ಅವರ ವೈಯಕ್ತಿಕ ವರ್ಚಸ್ಸು, ಆ ಕ್ಷೇತ್ರದಲ್ಲಿ ಇಟ್ಕೊಂಡಿರುವಂಥ ಹಿಡಿತ, ಜನತೆಗೆ ಕೈಗೆ ಸುಲಭವಾಗಿ ಸಿಗುವಂಥ ಜನಪ್ರತಿನಿಧಿ. ಒಂದು ಫೋನ್ ಹಾಕಿದ್ರೆ ಸಾಕು ಬೇಗ ಸಿಗ್ತಾರೆ, ಒಂದು ಫೋನ್ ಹಾಕಿದ್ರೆ ಸಾಕು ನಮ್ಮ ಏರಿಯಾ ಸಮಸ್ಯೆ ಬಗೆಹರಿದು ಬಿಡುತ್ತೆ ಅನ್ನೋದು. ಸೊ ಇವೆಲ್ಲವೂ ಕೂಡ ಸಣ್ಣ ಸಣ್ಣ ವಿಚಾರಗಳು ಜನರ ಮನಸ್ಸನ್ನ ಮುಟ್ಟುತ್ತೆ. ಲಾಕ್ಡೌನ್ ಸಂದರ್ಭದಲ್ಲಿ ಕ್ಷೇತ್ರದ ಬಡ ಜನರಿಗೆ ರೇಷನ್ ಕಿಟ್ ಅನ್ನ ವಿತರಿಸಿರೋದು, ಮನೆ ಮನೆಗೆ 25 kg ಅಕ್ಕಿ ಚೀಲಗಳನ್ನು 1 ಲಕ್ಷಕ್ಕೂ ಅಧಿಕ ಮನೆಗಳಿಗೆಲ್ಲ ಕೊಟ್ಟಿದ್ದಾರೆ. ಅವೆಲ್ಲವನ್ನ ಜನ ನೆನಪಿಟ್ಕೊಂಡಿದ್ದಾರೆ, ಅದನ್ನ ಮಾತಾಡ್ತಾರೆ ಅವರು ಎಕ್ಸಿಟ್ ಪೋಲಿಗೆ ಹೋದಂಥ ಸಂದರ್ಭದಲ್ಲಿ. ಲಾಕ್ಡೌನ್ ಟೈಮ್ನಲ್ಲಿ ಜನರಿಗೆ ಆರ್ಥಿಕ ನೆರವನ್ನ ಕೂಡ ಕೊಟ್ಟಿದ್ರು. ತುಂಬಾ ಕಷ್ಟದಲ್ಲಿದ್ದೀವಿ ಅಂತಂದವರಿಗೆ ಕಾಸನ್ನ ಕೂಡ ಕೊಟ್ಟಿದ್ರು. ಮುನಿರತ್ನ ಗೆದ್ರೆ ಸಚಿವರಾಗುವುದಾಗಿ ಸಿಎಂ ಘೋಷಣೆ ಮಾಡಿರೋದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಬಿಜೆಪಿ ನಾಯಕರು ಸಂಘಟಿತರಾಗಿ ಪ್ರಚಾರ ನಡೆಸಿರೋದು ಪ್ಲಸ್ ಪಾಯಿಂಟ್ ಆಗುತ್ತೆ. ಮೇಲ್ನೋಟಕ್ಕೆ ಸಚಿವರು ಬಿಜೆಪಿ ಕಾರ್ಯತಂತ್ರಗಳ ಅಬ್ಬರಿಸೋದು ಇವೆಲ್ಲವೂ ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಇನ್ನು ಕುಸುಮಾ ಅವರಿಗೆ ಹಿನ್ನಡೆ ಆಗೋಕೆ ಕಾರಣಗಳೇನು ಅನ್ನೋದನ್ನ ಕೂಡ ನೋಡ್ಬಿಡೋಣ. ಕುಸುಮಾ ಹೊಸ ಅಭ್ಯರ್ಥಿ ಅನ್ನೋದು ಹಾಗೂ ಕ್ಷೇತ್ರ ಪರಿಚಯ ಇಲ್ಲದಿರೋದು, ಹೊಸದಾಗಿ ಸಡನ್ ಆಗಿ ಫೇಸ್ ಅನ್ನ ತಂದು ಇಟ್ಟುಬಿಡ್ತಾರೆ. ಸೊ ಅದೊಂದು ಮೈನಸ್ ಆಗುತ್ತೆ ಅಂತ. ಒಕ್ಕಲಿಗ ಜಾತಿ ಸಮೀಕರಣದ ನಿರೀಕ್ಷೆ ಕೈ ಹಿಡಿದಿರುವುದು. ಸೊ ಜಾತಿ ಲೆಕ್ಕಾಚಾರಗಳ ಮೇಲೆ ಬಂದಾಗ ಜನ ನಗರ ಪ್ರದೇಶದಲ್ಲಿ ಜಾತಿಯನ್ನ ನೋಡಲಿಲ್ಲ. ಡಿಕೆ ಬ್ರದರ್ಸ್ ಮಾತ್ರ ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದು, ಉಳಿದಂತ ಕಾಂಗ್ರೆಸ್ನ ನಾಯಕರ ನಾಮಕವಾಸ್ತೆ ಪ್ರಚಾರ ಅಷ್ಟೇ ಇತ್ತು. ಯಾರು ಕೂಡ ನಾವೇ ಬಂದು ಬಿಡ್ತೀವಿ, ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತೀವಿ ಅನ್ನೋದಿರಲಿಲ್ಲ. ಮುನಿರತ್ನ ಅಭಿವೃದ್ಧಿ ಅಸ್ತ್ರಕ್ಕೆ ಕುಸುಮ ಅನುಕಂಪದ ಪ್ರತ್ಯಾಸ್ತ್ರ ಪ್ರಯೋಗಿಸಿದ್ದು. ಸೊ ಅನುಕಂಪ ಆಗಲಿಲ್ಲ, ಅಭಿವೃದ್ಧಿ ಅಸ್ತ್ರಕ್ಕೆ ಹೆಚ್ಚಿನ ರೀತಿಯಲ್ಲಿ ಒಲವು ಜನ ತೋರಿಸ್ತಾ ಇದ್ದಿದ್ದು. ಇನ್ನು ಮುನಿರತ್ನ ಜೊತೆಗೆ ಕಾರ್ಯಕರ್ತರು, ಕಾರ್ಪೊರೇಟರ್ಗಳು ಜೊತೆಯಾಗಿ ಹೋಗಿದ್ದು. ಕಾಂಗ್ರೆಸ್ನಲ್ಲಿದ್ದಂಥ ಕಾರ್ಪೊರೇಟರ್ಸ್ಗಳೆಲ್ಲ ಹೋಲ್ಸೇಲ್ ಆಗಿ ಬಿಜೆಪಿ ಕಡೆಗೆ ಹೊರಟು ಹೋಗ್ಬಿಟ್ರು. ಅದೊಂದು ಕಾಂಗ್ರೆಸ್ಗೆ ಮೈನಸ್ ಆಗಿದ್ದು. ಸ್ಥಳೀಯರಿಗಿಂತ ಹೆಚ್ಚಾಗಿ ಹೊರಗಿನವರನ್ನೇ ನಂಬಿಕೊಂಡಿದ್ದು ಕೂಡ ಕುಸುಮ ಅವರಿಗೆ ಹಿನ್ನಡೆಯಾಗೋಕೆ ಕಾರಣಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ.
ಇನ್ನು ಕೃಷ್ಣಮೂರ್ತಿ ಅವರಿಗೆ ಹಿನ್ನಡೆ ಆಗೋಕೆ ಕಾರಣಗಳೇನು ಜೆಡಿಎಸ್ನ ಅಭ್ಯರ್ಥಿ? ಸೊ ಅದನ್ನು ಕೂಡ ನೋಡ್ಬಿಡೋಣ. ಕ್ಷೇತ್ರದ ಜನರಿಗೆ ಅಭ್ಯರ್ಥಿಯ ಪರಿಚಯ ಹೆಚ್ಚು ಇಲ್ಲದಿರೋದು, ಕೆಲವು ವಾರ್ಡ್ಗಳಲ್ಲಿ, ಒಂದು 2-3 ವಾರ್ಡ್ಗಳಲ್ಲಿ ಸೊ ಈ ಅಭ್ಯರ್ಥಿಯ ಬಗ್ಗೆ ಅತಿ ಹೆಚ್ಚಾಗಿ ಪರಿಚಯ ಇದೆ. ಇನ್ನುಳಿದಂಥ ಒಟ್ಟು 9 ವಾರ್ಡ್ಗಳಲ್ಲಿ ಕಾಣಿಸ್ಕೊಳ್ಳಲ್ಲ. ಇನ್ನುಳಿದಂಥ 6 ವಾರ್ಡ್ಗಳಲ್ಲಿ ಚುನಾವಣೆ ನಡೆಸೋಕೆ ಸಂಘಟಿತ ಕಾರ್ಯಕರ್ತರ ಕೊರತೆ ಕಾಣಿಸ್ಕೊಳ್ತು. ಉಪಚುನಾವಣೆಯಲ್ಲಿ ಸ್ಟಾರ್ ಪ್ರಚಾರಕ್ಕೆ ಕೊರತೆ ಕಾಣಿಸ್ಕೊಳ್ತು. ಕೊನೆಯ ಕ್ಷಣದಲ್ಲಿ ಅಭ್ಯರ್ಥಿ ಆಯ್ಕೆಯನ್ನ ಮಾಡಿದ್ದು ಬಿಜೆಪಿ ಕಾಂಗ್ರೆಸ್ಗೆ ಸರಿಸಮನಾಗಿ ಇಲ್ಲದ ಕಾರ್ಯಕರ್ತರ ಪಡೆಯಲ್ಲಿ ಓಡಾಡಿ ಕೆಲಸ ಮಾಡುವಂಗೆ ರಾಷ್ಟ್ರೀಯ ಪಕ್ಷಗಳಷ್ಟು ಆರ್ಥಿಕ ಸಂಪನ್ಮೂಲ ಹೊಂದಿಸಲು ಪರದಾಟವನ್ನ ನಡೆಸಿದ್ದು. ಸೊ ಇವಿಷ್ಟು ಕೂಡ ಕೃಷ್ಣಮೂರ್ತಿ ಅವರಿಗೆ ಅಂದರೆ ಜೆಡಿಎಸ್ಗೆ ಹಿನ್ನಡೆ ಆಗೋಕೆ ಕಾರಣಗಳು ಅಲ್ಲಿ ಕಾಣಿಸಿಕೊಳ್ತಾ ಇದೆ. ಇನ್ನು ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುಖೇಶ್, RR ನಗರದ ವಿಚಾರಕ್ಕೆ ಬರೋದಾದ್ರೆ ಜಾತಿ ಮೀರಿ ಮತವನ್ನ ಹಾಕಿದೀವಿ ಅನ್ನೋ ಮಾತನ್ನ ನೀವು ಸೈಕಲ್ ಸವಾರಿಯಲ್ಲಿ ಹೋದಾಗ, ನಾನು ಕೂಡ ಬುಲೆಟ್ ತಗೊಂಡು ಹೋದಾಗ ಜನ ಮಾತನಾಡ್ತಾ ಇದ್ದಿದ್ದು. ಬಹಳ ಪ್ಲಸ್ ಪಾಯಿಂಟ್ ಬಿಜೆಪಿ ಕಡೆಗೆ ಆಗ್ತಾ ಇರೋದು ಅವರ ವೈಯಕ್ತಿಕ ವರ್ಚಸ್ಸೇ ದೊಡ್ಡ ಮಟ್ಟದಲ್ಲಿ ಕಾಣಿಸಿಕೊಳ್ತಾ ಇದೆ, ಪಕ್ಷಕ್ಕಿಂತಲೂ ಮಿಗಿಲಾಗಿ ಅಲ್ವಾ ಸುಖೇಶ್? ಖಂಡಿತ ಅರುಣ್, ಸಾಕಷ್ಟು ವಿಚಾರಗಳು ಈ ಬಾರಿಯ ರಾಜರಾಜೇಶ್ವರಿ ಚುನಾವಣೆ ಅಖಾಡದಲ್ಲಿ ಪೈಪೋಟಿಗೆ ಬಿದ್ದಂತೆ ಪ್ರಚಾರಕ್ಕೆ ಬಂದಿತ್ತು. ಬೇರೆ ಬೇರೆ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬಂದಿತ್ತು. ಅದೆಲ್ಲ ಒಂದು ಕಡೆ, ಆದರೆ ಅಲ್ಟಿಮೇಟ್ ಆಗಿ ಜನರು ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು ಪ್ರಮುಖವಾಗುತ್ತೆ. ಆಯ್ಕೆಗೆ ಮಾನದಂಡ ಯಾವುದು ಅನ್ನುವಂಥದ್ದು ಅದಕ್ಕಿಂತ ಪ್ರಮುಖವಾದಂಥ ವಿಚಾರ. ಹಾಗಾಗಿ ಜನರಿಗೆ ಕಳೆದ 2 ಬಾರಿ ಶಾಸಕರಾಗಿದ್ದಂಥ ಮುನಿರತ್ನ ಅವ್ರನ್ನ ಯಾಕೆ ಆಯ್ಕೆ ಮಾಡಬೇಕು ಅಥವಾ ಯಾಕೆ ರಿಜೆಕ್ಟ್ ಮಾಡಬೇಕು ಅನ್ನುವಂಥದ್ದು ಕೂಡ ಮುಂದೆ ಇತ್ತು. ಅದೇ ರೀತಿಯಲ್ಲಿ ಕುಸುಮ ಅವರ ವಿಚಾರಕ್ಕೆ ಬಂದರೆ ಅವರನ್ನು ಯಾಕೆ ಆಯ್ಕೆ ಮಾಡಬೇಕು ಅಥವಾ ಯಾಕೆ ರಿಜೆಕ್ಟ್ ಮಾಡಬೇಕು ಅನ್ನೋದಕ್ಕಿಂತ ಹೊಸ ಅಭ್ಯರ್ಥಿ ಹೇಗೆ ಅನ್ನುವಂಥ ಸಹಜವಾದ ಪ್ರಶ್ನೆ ಅವರನ್ನು ಕಾಡ್ತಾ ಇರುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಆದರೆ ಮುನಿರತ್ನ ಅವರಿಗೆ ಓಟನ್ನು ಕೇಳಬೇಕಂತ ಸಂದರ್ಭದಲ್ಲಿ 2 ಅವಧಿಯಲ್ಲಿ ಮಾಡಿದಂಥ ಅಭಿವೃದ್ಧಿ ಕಾರಣಕ್ಕಾಗಿ ನನ್ನನ್ನು ಕೈ ಹಿಡೀರಿ ಅನ್ನುವಂಥದ್ದು ಅವ್ರು ಕೇಳ್ತಾ ಇದ್ರು ಕೂಡ ಅವರಿಗೆ ಅಡಿಷನಲ್ ಆಗಿ ಪ್ಲಸ್ ಆಗಿರುವಂಥದ್ದು ಲಾಕ್ಡೌನ್ ಸಂದರ್ಭದಲ್ಲಿ ನಡೆಸಿದಂಥ ಅನ್ನದಾಸೋಹ. ಅಂದರೆ ಲಾಕ್ಡೌನ್ನಲ್ಲಿ ಜನರು ಸಂಕಷ್ಟಕ್ಕೆ ಸಿಲುಕಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿಸಿದ್ರು, ಕಷ್ಟ ಕಾಲದಲ್ಲಿ ಕೈ ಹಿಡಿದ್ರು ಅನ್ನುವಂಥದ್ದೇ ದೊಡ್ಡ ಮಟ್ಟದಲ್ಲಿ ಮತದಾರರು ಸಾಕಷ್ಟು ಕಡೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಒಂದು ಕಡೆ ರಾಜರಾಜೇಶ್ವರಿ ನಗರ ಕ್ಷೇತ್ರಕ್ಕೆ ಆದಂಥ ಅಭಿವೃದ್ಧಿಯ ಕಾರ್ಯ, ನೀರು ಇರ್ಬೋದು, ರಸ್ತೆ ಇರ್ಬೋದು, ಬೇರೆ ಬೇರೆ ಕಟ್ಟಡಗಳ ನಿರ್ಮಾಣ ಕಾರ್ಯ ಇರ್ಬೋದು, ಈ ರೀತಿ ಅಭಿವೃದ್ಧಿಯ ಕಾರ್ಯಗಳ ವಿಚಾರ ಒಂದು ಕಡೆ ಆದರೆ ಆ ಕ್ಷಣಕ್ಕೆ ಅಥವಾ ಜನರು ನೆನಪಿಟ್ಟುಕೊಳ್ಳಬಹುದಾದಂಥ ರೀತಿಯ ಉಪಕಾರ ಸ್ಮರಣೆ ಅಂದರೆ ಲಾಕ್ಡೌನ್ ಸಂದರ್ಭದಲ್ಲಿ ಕರೋನಾ ಎಫೆಕ್ಟ್ನಲ್ಲೂ ಕೂಡ ಜನ ಹಸಿವಿನಿಂದ ಕಂಗೆಟ್ಟಾಗ ಹೊಟ್ಟೆಗೆ ಅನ್ನವನ್ನು ನೀಡಿದ್ರು, ನಮ್ಮ ಹಸಿವನ್ನು ನೀಗಿಸಿದ್ರು ಅನ್ನುವಂಥದ್ದು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಕೂಡ ಆಗಿತ್ತು. ಈ ಎಲ್ಲ ಅಂಶಗಳು ಮುನಿರತ್ನ ಪರವಾಗಿ ಹೆಚ್ಚಿನ ತೂಕವನ್ನು ತೂಗ್ತಾ ಇರುವಂಥದ್ದು. ಆದರೆ ಕಾಂಗ್ರೆಸ್ ಬೇರೆಯದೇ ಲೆಕ್ಕಾಚಾರದಲ್ಲಿತ್ತು. ಜಾತಿ ಸಮೀಕರಣವೂ ಸೇರಿದಂತೆ ಮಹಿಳಾ ಮತದಾರರನ್ನು ಸೆಳೆಯುವಂಥದ್ದು ಬೇರೆ ಬೇರೆ ವಿಚಾರಗಳು ಕಾಂಗ್ರೆಸ್ನ ಮುಂದಿತ್ತು. ಅದ್ಯಾವುದು ಇದ್ರೂ ಕೂಡ ಅಭಿವೃದ್ಧಿ ಮತ್ತು ಕಷ್ಟ ಕಾಲದಲ್ಲಿ ಕೈ ಹಿಡಿದ್ರು ಅನ್ನುವಂಥ ವಿಚಾರ ಏನಾದರೂ ವರ್ಕೌಟ್ ಆಗಿದ್ರೆ ಮುನಿರತ್ನ ಅವರ ಗೆಲುವಿಗೆ ಮೊದಲ ಆದ್ಯತೆಯಲ್ಲಿರುತ್ತೆ. ಅರುಣ್, ಓಕೆ ಸುಖೇಶ್, ಆದ್ರೆ ತುಂಬಾ ಜನ ನೋಡುವಂತ ರೀತಿ ಇರುವಂತಂದ್ರೆ ಚುನಾವಣೆ ಸಂದರ್ಭದಲ್ಲಿ ಬಂದು ಕೈ ಮುಗಿದು ಹೋಗ್ಬಿಡ್ತಾರೆ, ಅದಾದ ನಂತರ ಮತ್ತೊಂದು ಚುನಾವಣೆ ಬಂದಾಗಲೇ ನಾವು ಜ್ಞಾಪಕ ಆಗ್ಬಿಡ್ತೀವಿ ಅಂತ ಹೇಳಿ. ಬಟ್ RR ನಗರ ಕ್ಷೇತ್ರದಲ್ಲಿ ನೋಡೋದಾದ್ರೆ ಮುನಿರತ್ನ ಅವರ ವಿಚಾರ ಸ್ವಲ್ಪ ಡಿಫರೆಂಟ್ ಆಗಿದೆ ಅನ್ನೋ ಒಪಿನಿಯನ್ಗಳು ಕೂಡ ಜನರಿಂದ ಬಂದಿದ್ದು. ಚುನಾವಣೆ ಸಂದರ್ಭದಲ್ಲಿ ಕೈ ಮುಕ್ಕೊಂಡು ಹೇಗೆ ಹೋಗ್ತಾರೋ ಚುನಾವಣೆ ಗೆದ್ದ ನಂತರನೂ ಬಂದು ಹಾಗೆ ಕೈ ಮುಗಿದು ಸಹಾಯವನ್ನ ಕೂಡ ಮಾಡ್ತಾರೆ ಅಂತ ಹೇಳಿ. ಸೊ ಅದೇ ದೊಡ್ಡ ಮಟ್ಟದಲ್ಲಿ ಅವರಿಗೆ ಎತ್ತಿ ಹಿಡಿಯೋಕೆ ಕಾರಣ ಆಗಿರೋದು ಅಲ್ವಾ ಸುಖೇಶ್? ಖಂಡಿತ ಹೌದು. ಯಾಕಂತಂದ್ರೆ ಮೊದಲನೇದಾಗಿ ಅಭಿವೃದ್ಧಿಯ ವಿಚಾರದಲ್ಲಿ ಹಿಂದೆ ಇದ್ದಂಥ ಶಾಸಕರುಗಳು ರಾಜರಾಜೇಶ್ವರಿ ನಗರವನ್ನು ಆ ಮಟ್ಟಿಗೆ ಅಭಿವೃದ್ಧಿ ಮಾಡಿರಲಿಲ್ಲ ಅನ್ನುವಂಥದ್ದು ಒಂದು ಕಡೆ ಇತ್ತು. ಆ ನಂತರದಲ್ಲಿ ಇವರು ಬಂದ 2 ಟರ್ಮ್ನಲ್ಲಿ ಆದಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಜನಸಾಮಾನ್ಯರು ಕೂಡ ಅಂದರೆ ಆಯಾ ಏರಿಯಾಗಳಿಗೆ ತಕ್ಕಂತೆ ಜನ ಮಾತನಾಡ್ಕೊಳ್ತಾ ಇದ್ದಂಥದ್ದು ಒಂದು ಹಂತ. ಅದನ್ನು ಮೀರಿಯೂ ಕೂಡ ಏನಿತ್ತು ಅನ್ನುವಂಥದ್ದು ಪ್ರಶ್ನೆ ಇರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ ಹೊರತಾಗಿಯೂ ಕೂಡ ಜನ ಎಲ್ಲ ಒಂದು ಕಡೆ ಆ ಶಾಸಕರನ್ನ ಮರೆಯುವಂಥದ್ದು, ಚುನಾವಣೆಗಳಲ್ಲಿ ಕೈ ಕೊಡುವಂಥದ್ದು, ಬೇರೆ ಬೇರೆ ಕಾರಣಗಳಿಂದಾಗಿ ಸೋಲನ್ನು ಅನುಭವಿಸುವಂಥದ್ದು ಕೂಡ ಕಂಡುಬರುತ್ತೆ. ಆದರೆ ಇಲ್ಲಿ ತತ್ಕ್ಷಣಕ್ಕೆ ಅಥವಾ ಕೆಲವೇ ದಿನಗಳ ಹಿಂದಿನವರೆಗೆ ಅಥವಾ ಕೆಲವೇ ತಿಂಗಳವರೆಗೆ ತಾವು ಹಸಿದಾಗ ಅಥವಾ ಕೆಲಸವಿಲ್ಲದೆ ಪರಿಸ್ಥಿತಿ ಕಷ್ಟದಲ್ಲಿದ್ದಾಗ ಮನೆಯಿಂದ ಹೊರಬರೋದೇ ಕಷ್ಟ ಅಂದಾಗ ಮನೆ ಬಾಗಿಲಿಗೆ ಊಟವನ್ನು ತಲುಪಿಸಿದ್ರು, 3 ಹೊತ್ತಿನ ಹಸಿವನ್ನು ನೀಗಿಸಿದ್ರು ಅನ್ನುವಂಥ ವಿಚಾರ ದೊಡ್ಡ ಇಂಪ್ಯಾಕ್ಟ್ ಆದಂತೆ ಕಾಣಿಸ್ತಾ ಇತ್ತು ಸಾಕಷ್ಟು ಕಡೆಗಳಲ್ಲಿ. ಹಾಗಂತ ಇಡೀ 9 ವಾರ್ಡ್ಗಳಲ್ಲಿ ಅದೇ ರೀತಿಯ ಅಭಿಪ್ರಾಯನ ಕೇಳಿದ್ರೆ ಖಂಡಿತ ಇಲ್ಲ. ಅಲ್ಲಿ ವಿರುದ್ಧವಾದ ಅಲೆಯೂ ಕೆಲವು ಕಡೆಯಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗಿರಬಹುದು, ಅದು ಬೇರೆ ವಿಚಾರ. ಆದರೆ ಬಹುತೇಕ ಜನರ ಸಾಮೂಹಿಕ ಅಭಿಪ್ರಾಯ ಏನಿರುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಅದು ಈ ಕರೋನಾ ವಿಚಾರದಲ್ಲಿ ಬಂತು ಒಂದು ಕಡೆ. ಆದರೆ ಅಭಿವೃದ್ಧಿಯ ವಿಚಾರವನ್ನು ಕೂಡ ಮುಂದಿಟ್ಕೊಂಡು ಮತವನ್ನು ಕೇಳ್ತಾ ಇದ್ದಂಥದ್ದು, ಅದಕ್ಕಿಂತ ಹಿಂದೆ ಅಭಿವೃದ್ಧಿ ಕಾಣದೇ ಇರುವಂಥದ್ದು, ಆ ನಂತರದಲ್ಲಿ ಹೇಗೆ ಅಭಿವೃದ್ಧಿಯನ್ನು ಕಾಣ್ತು ಅನ್ನೋದು ಒಂದು ವಿಚಾರವಾದರೆ ಅಭಿವೃದ್ಧಿಯ ಹೊರತಾಗಿಯೂ ಮಾನವೀಯತೆಗೆ ಸ್ಪಂದಿಸಿದ ರೀತಿ ಅಥವಾ ತಮ್ಮ ಹಸಿವಿಗೆ ಸ್ಪಂದಿಸಿದ ರೀತಿ
ಇದು ಬಹಳ ಪ್ರಮುಖ ಅಂಶವಾಗಿ ಚುನಾವಣೆಯಲ್ಲಿ ಕಂಡು ಬಂತು. ಇದು Okay. ಮುನಿರತ್ನ ಅವರನ್ನ ಕೈ ಹಿಡಿಯುವಂತ ಸಾಧ್ಯತೆ ಇದೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.